ಸೊ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇವತ್ತು ಇಟ್ಬಿಡ್ತೇವೆ. ಇವಾಗ ಈ ಕ್ಷಣದಲ್ಲಿ ನ್ಯೂಸ್ ಫ್ರಂಟ್ ಲೈನ್ನಲ್ಲಿ ದಿಸ್ ಈಸ್ ಗೋಯಿಂಗ್ ಟು ಬಿ ಆಲ್ಮೋಸ್ಟ್ ಎಕ್ಸ್ಕ್ಲೂಸಿವ್. ಕಾರಣ ಏನು ಅಂತಂದರೆ ನಮಗೆ ಇಂಥವರೇ ಬಹುತೇಕ ಖಚಿತ ಅಂತ ಗೊತ್ತಾಗ್ತಾ ಇದೆ. BJP ಪಟ್ಟಿ ಇದಕ್ಕೆ ಕ್ವೆಶ್ಚನ್ ಮಾರ್ಕ್ ಒಂದು ಹಾಕಿರಬೇಕು, ಬಟ್ ತೆಗೆದ್ರೂ ಒಂದು ಸ್ವಲ್ಪ ನಡೆದು ಬಿಡುತ್ತೆ ಅನ್ನೋ ಥರದಲ್ಲಿ ಇದೆ. ಆದರೂ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕ್ಕೊಳ್ಳೋಣ. ಫೈನಲ್ಲ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿ PCR ಟೀಮ್. ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಗೂ ಮೊದಲೇ ರಾಜ್ಯದಲ್ಲಿ ಚುನಾವಣಾ ಕಾವು ಜೋರಾಗಿದೆ. BJPಯಲ್ಲಿ ಟಿಕೆಟ್ ಫೈನಲ್ ಕಸರತ್ತು ಜೋರಾಗಿದ್ದು ಇವತ್ತು ರಾತ್ರಿ ಅಥವಾ ನಾಳೆ ರಾಜ್ಯದ 22 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ದಟ್ಟವಾಗಿದೆ. ಈ ಬಾರಿ ಬದಲಾವಣೆಯ ಗಾಳಿ ಬಹಳ ಜೋರಾಗಿ ಬೀಸುತ್ತೆ. ಮೋಸ್ಟ್ ಪ್ರಾಬಬಲಿ ಬಿರುಗಾಳಿನೇ ಬೀಸಬಹುದು. ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪತ್ತೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಲಾಗುತ್ತೆ. BJPಯ ಸೂಪರ್ ಎಕ್ಸ್ಕ್ಲೂಸಿವ್ ಲಿಸ್ಟ್ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. ಹಾಗೆಯೇ ರಾಜ್ಯ ನಾಯಕರು ಕೂಡ ಬದಲಾವಣೆ ಪರ್ವದ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಈಗ BJP ಸಂಭಾವ್ಯರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡಲಿದ್ದಾರೆ ವಾಸುದೇವ್ ಮಾರ್ನಾಡ್. ಪ್ಲೀಸ್ ಟೇಕ್ ದಿ ವ್ಯೂವರ್ಸ್ ಥ್ರೂ. ವಾಸುದೇವ್. ಎಸ್ ಸರ್, ಈ ಸಂಭಾವ್ಯರ ಪಟ್ಟಿಯನ್ನು ನೀವು ಗಮನಿಸಬೇಕು, ಅಲ್ಲಿ ನೋಡಬೇಕು ಈ ಸಂಭಾವ್ಯರು ಯಾರೆಲ್ಲ ಇದ್ದಾರೆ ಅಂತ. ಕೊಡಗು ಮೈಸೂರು ಕ್ಷೇತ್ರಕ್ಕೆ ಯದುವೀರ್ ಅಂತ ಹೇಳಲಾಗ್ತಾ ಇದೆ. ಆಲ್ಮೋಸ್ಟ್ ಫೈನಲ್. ಆಲ್ಮೋಸ್ಟ್ ಇಟ್ ಲುಕ್ಸ್ ಲೈಕ್ ಆಲ್ಮೋಸ್ಟ್ ಯದುವೀರ್ ಇಸ್ ಫೈನಲ್. ಯು ಗಾಟ್ ದಿ ಸಂಭಾವ್ಯರ ಪಟ್ಟಿ ಅನ್ನೋದನ್ನ ಬಹುಶಃ ನಾವು ಅದನ್ನ ಕ್ವೆಶ್ಚನ್ ಮಾರ್ಕ್ ತೆಗಿಬಹುದು, ತೆಗೆದೇನೋ ಇರಬಹುದು, ಇರ್ಲಿ ನೋಡೋಣ. ಬಟ್ ಆ ಲೀಡ್ ಸ್ಟೋರಿ ವೈಪ್ ಹಾಕಿರೋದಕ್ಕೆ ಒಂದು ಕ್ವೆಶ್ಚನ್ ಮಾರ್ಕ್ ಬೇಕ್ರಿ PCR. ಗೋ ಅಹೆಡ್. ಇವತ್ತು ಒಂದು ದಿನಕ್ಕೆ ಇರಲಿ ಸರ್ ಕ್ವೆಶ್ಚನ್ ಮಾರ್ಕ್, ಗೊತ್ತಿಲ್ಲ ಏನಾಗುತ್ತೆ ಅಂತ. ಓಕೆ, ಗೋ ಅಹೆಡ್ ವಿತ್ ದಿ. ನೋಡಿ, ಕೊಡಗು ಮೈಸೂರಿಗೆ ಯದುವೀರ್, ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್, ತುಮಕೂರು ಕ್ಷೇತ್ರಕ್ಕೆ V ಸೋಮಣ್ಣ, ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಮತ್ತೆ ಅವರಿಗೆ ಟಿಕೆಟ್ ಆಗುತ್ತೆ ಅಂತ ಇದೆ. ಶೋಭಾ ಕರಂದ್ಲಾಜೆ ಅವರಿಗೆ ಗೋ ಬ್ಯಾಕ್ ಶೋಭಾ ಇಲ್ವಾ? ಗೋ ಬ್ಯಾಕ್ ಶೋಭಾ ಅಷ್ಟು ಎಫೆಕ್ಟ್ ಆಗಿದೆ ಅಂತ ಅನಿಸ್ತಾ ಇಲ್ಲ, ಗೊತ್ತಿಲ್ಲ. ರೈಟ್. ಓಕೆ. ಇನ್ನು ಮುಂದಕ್ಕೆ ತುಮಕೂರು ಅವರಿಗೆ V ಸೋಮಣ್ಣ, ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಮತ್ತೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿ ಧಾರವಾಡ ಗೊತ್ತಿದ್ದಂಗೆ ಪ್ರಹ್ಲಾದ್ ಜೋಶಿ ಅವರು, ಚಿತ್ರದುರ್ಗ ನಾರಾಯಣ ಸ್ವಾಮಿ. ಚಿತ್ರದುರ್ಗದಲ್ಲಿ ಈ ಬಾರಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ನಾರಾಯಣ ಸ್ವಾಮಿ ಅವರು ಕೇಂದ್ರ ಸಚಿವರು, ಅವರಿಗೆ ಟಿಕೆಟ್ ಆಗಬಹುದಂತೆ. ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ ಹಾಲಿ ಸಂಸದರು, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಚೇಂಜ್ ಆಗಬಹುದು ಅಥವಾ ಕಿಶೋರ್ ಬೊಟ್ಟಿ. ಓಕೆ, ಇಬ್ರು ಇದ್ದಾರೆ. ಕಿಶೋರ್ ಬೊಟ್ಟ್ಯಾಡಿ. ಓಕೆ, ಹೊಸ ಹೆಸರು ಅಂತ ಅನ್ಸುತ್ತೆ ಸರ್. ಕ್ವೈಟ್ ನ್ಯೂ ನೇಮ್. ಇನ್ನು ಚಿಕ್ಕಬಳ್ಳಾಪುರಕ್ಕೆ K ಸುಧಾಕರ್, ಹಾವೇರಿಗೆ ಬೊಮ್ಮಾಯಿ ಅವರು, ಚಿಕ್ಕಬಳ್ಳಾಪುರ ಮಾಜಿ ಸಚಿವರು K ಸುಧಾಕರ್. ಇನ್ನು ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ರಾಘವೇಂದ್ರ ಅವರು ಪಕ್ಕ ಇತ್ತು. ಎಸ್, ಬೆಳಗಾವಿಗೆ ಮಾತ್ರ ಜಗದೀಶ್ ಶೆಟ್ಟರ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಅವರು ಹಾವೇರಿಗೂ ಕೂಡ ಕೇಳ್ತಾ ಇದ್ದಾರೆ ಅಂತ ಇತ್ತು, ಬಟ್ ಬಹುತೇಕ ಫೈನಲ್ ಅಂತಾನೆ ಹೇಳ್ತಾ ಇದೀವಿ ನಾವು. ಚಿಕ್ಕೋಡಿ ರಮೇಶ್ ಕತ್ತಿ ಅವರು, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ, ಮತ್ತೊಮ್ಮೆ ಅವರಿಗೆ ಅವಕಾಶ ಸಿಗ್ತಾ ಇದೆ. ತೇಜಸ್ವಿ ಸೂರ್ಯ ಅವರಿಗೆ. ಬೆಂಗಳೂರು ಕೇಂದ್ರ PC ಮೋಹನ್, ಬಳ್ಳಾರಿಗೆ ಶ್ರೀರಾಮುಲು, ಚಂದ್ರಪ್ಪ ಬದಲಿಗೆ ಶ್ರೀರಾಮುಲುಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ವಿ, ಸಿಕ್ಕಿದೆ ಅಂತ ಅನ್ಸುತ್ತೆ. ವಿಜಯಪುರಕ್ಕೆ ಗೋವಿಂದ ಕಾರಜೋಳ್, ರಮೇಶ್ ಜಿಗಜಿಣಿಗೆ ಅವರಿಗೆ ಟಿಕೆಟ್ ತಪ್ಪಿದೆ ಅಂತ ಅನ್ಸುತ್ತೆ. ಗೋವಿಂದ ಕಾರಜೋಳ್ ಅವರಿಗೆ ಟಿಕೆಟ್ ಆಗಿರ್ಬೋದು. ದಾವಣಗೆರೆಗೆ ರೇಣುಕಾಚಾರ್ಯ. ರೇಣುಕಾಚಾರ್ಯ ಅವರು 2-3 ಬಾರಿ ದೆಹಲಿಗೆ ಹೋಗಿ ಬಂದಿದ್ರು. ನನಗಾದ್ರೂ ಟಿಕೆಟ್ ಕೊಡಿ, ನಾನು ಸೋತಿದ್ದೀನಿ ಅಂತ ಹೇಳ್ತಾ ಇದ್ರು, ಕೆಲಸ ಕಾರ್ಯ ಇಲ್ಲ ಅಂತ ಹೇಳ್ತಿದ್ರು ಅವರು. ಪಾಪ ಈ ಸಲ ಟಿಕೆಟ್ ಆಗಿದೆ ಅಂತ ಅನ್ಸುತ್ತೆ. ಬೆಂಗಳೂರು ಉತ್ತರಕ್ಕೆ CT ರವಿ, ಹಾವೇರಿಗೆ BC ಪಾಟೀಲ್, ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಆಗಬಹುದು ಅಂತ ಹೇಳ್ತಾ ಇದ್ವಿ. ಹಾವೇರಿಗೆ BC ಪಾಟೀಲ್ ಅಂತ ಹೇಳ್ತಾ ಇದೆ ನಮ್ಮ ಲಿಸ್ಟ್. ಬಾಗಲಕೋಟೆಗೆ PC ಗದ್ದಿಗೌಡರ್, ಕಲಬುರಗಿಗೆ ಉಮೇಶ್ ಜಾಧವ್, ಡಾಕ್ಟರ್ ಉಮೇಶ್ ಜಾಧವ್. ಈ ಟಿಕೆಟ್ ಕನ್ಫರ್ಮ್ ಅಂತ. ಇನ್ನು ಚಾಮರಾಜನಗರಕ್ಕೆ N ಮಹೇಶ್, ಕೊಪ್ಪಳಕ್ಕೆ ಕರಡಿ ಸಂಗಣ್ಣ ಅವರು. N ಮಹೇಶ್ ಅವ್ರನ್ನ ಚಾಮರಾಜನಗರದಲ್ಲಿ ಬಿಟ್ಟರೆ ಬೇರೆ BJPಗೆ ಆಪ್ಷನ್ ಇಲ್ಲ ಅಂತ ಅನಿಸುತ್ತೆ, ಹಾಗಾಗಿ ಅವರಿಗೆ ಟಿಕೆಟ್ ಆಗಿರ್ಬೋದು. ಇನ್ನು ಬೀದರ್ಗೆ ಚನ್ನಬಸವ ಬಳತೆ, ಕಲಬುರಗಿಗೆ ಡಾಕ್ಟರ್ ಉಮೇಶ್ ಜಾಧವ್. ಚನ್ನಬಸವ ಬಳತೆ ಸರ್, ಒಂದು ಹೊಸ ಹೆಸರು ಭಗವಂತ ಖೂಬಾ ಅವರ ಮುಂದೆ ಅಂತ ಅನ್ಸುತ್ತೆ. ಹೊಸ ಹೆಸರು ಅಂಡ್ ಕ್ವೈಟ್ ಎ ವೆರಿ ಯಂಗ್ ಪಾಪ್ಯುಲರ್ ನೇಮ್. ಆ ಜಾಗದಲ್ಲಿ ಸಮಾಜ ಸೇವೆಗಳನ್ನು, ಹಲವು ಚಟುವಟಿಕೆಗಳನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಹಿ ಸೀಮ್ಸ್ ಟು ಬಿ ಅ ನೈಸ್ ಫೆಲೋ. ಆ ಕಾರಣಕ್ಕೋಸ್ಕರ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರಬಹುದು ಅಂತ ಅನ್ಸುತ್ತೆ. ಈಗ ಏನು ಗೊತ್ತಾ, ಭಾಳ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಒಂದು ಸ್ವಲ್ಪ ಚೌಕಾಬಾರ ಆಟ ಕೂಡ ಆಡ್ತಾರೆ. ನಾವು ಈ ಸಂಭಾವ್ಯರ ಪಟ್ಟಿ ಹೌದು, ಈಗ ನಾನು ಒಂದು ಸಣ್ಣ ಪರ್ಮಿಟೇಷನ್ ಕಾಂಬಿನೇಷನ್ ನಿಮ್ಮ ಮುಂದೆ ಇಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಚಿಕ್ಕಬಳ್ಳಾಪುರ ತಗೊಳ್ಳಿ. ನಿಮಗೊಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ನಾವು ನಿಮಗೆ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತ ಕಾಂಗ್ರೆಸ್ನವರು ಸುಧಾಕರ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ.
ಗೊತ್ತಾಯ್ತಾ ನಿಮಗೆ? ನಾವು ಕೊಡ್ತೀವಿ ನಿಮಗೆ, ಮತ್ತೆ ಘರ್ವಾಪ್ಸಿ ಮತ್ತೆ ಘರ್ವಾಪ್ಸಿಯಾಗಿ ಮತ್ತೆ ನೋಡ್ಕೊಳ್ಳೋಣ, ಹೌದಾ ಅಂತ ಸುಧಾಕರ್ ಅವರು ಹಿಂಗ್ ನೋಡ್ತಾ ಇರ್ತಾರೆ. ಅಷ್ಟಲ್ಲಿ ಬಿಜೆಪಿ ಅವರೇ ಇರ್ರಿ ನಾವು ಕೊಡ್ತೀವಿ ಅಂತ ಹೇಳಿರುವ ಸಾಧ್ಯತೆ ಇದೆ. ಅಲ್ಲ ಇಲ್ಲ ಅಲ್ಲ ಇಲ್ಲ ಅಲ್ಲ ಇಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇನೆ ಹೀಗೊಂದು ಪಟ್ ಅಂತ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಮಾಡ್ಬಿಟ್ಟು ಪಟ್ಟಿ ರಿಲೀಸ್ ಮಾಡ್ಬಿಟ್ರೆ ಅದ್ರಲ್ಲಿ ಹೆಸರೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸೊ ಒಂದು ಸಣ್ಣ ಚೌಕಾಬಾರ, ಅದೇನೋ ಚುರುಕ್ ಮುಟ್ಸೋದು ಅಂತಾರಲ್ಲ, ಆ ಥರದಲ್ಲಿ ಏನ್ ಬೇಕಾದ್ರೂ ಮಾಡಬಹುದಾದಂಥ ಸಾಧ್ಯತೆ ಇದೆ. ಹಾಗಾಗಿ ಈ ರಾಜಕಾರಣವನ್ನ ಮತ್ತು ರಾಜಕಾರಣಿಗಳನ್ನ ನಿಮ್ಗೆ ಹೇಳ್ತೀನಿ ವಾಸು, ಯಾವ ಹಂತದಲ್ಲೂ ಕೂಡ ನೀವು ಇಂಥದ್ದೇ ಫೈನಲ್ ಅಂತ ಹೇಳಕ್ ಸಾಧ್ಯ ಆಗೋದೇ ಇಲ್ಲ. ಆಮೇಲೆ ಈಗೊಂದು 6-7 ಕ್ಷೇತ್ರ ಅಂತೂ ಆಲ್ಮೋಸ್ಟ್ ವೇಕೆಂಟಾ. ಈಗ ಚಾಮರಾಜನಗರ ವೇಕೆಂಟು, ನಿಮ್ಗೆ ಗೊತ್ತೇ ಇದೆ, ಅವ್ರು ನಿಲ್ಲಲ್ಲ ಅಂತ ಗೊತ್ತೇ ಇದೆ. ಇನ್ನು ಬಚೇಗೌಡರು ನಿಲ್ಲೋದಿಲ್ಲ ಅಂತ ಗೊತ್ತೇ ಇದೆ ನಿಮಗೆ, ಆಯ್ತಾ? ಆಮೇಲೆ ಬೆಂಗಳೂರು ನಾರ್ತ್ ಅಲ್ಲಿ ಖಾಲಿ ಇದೆ ಅಂತ ನಿಮ್ಗೆ ಗೊತ್ತೇ ಇದೆ. ಆಮೇಲೆ ಜಿಗಜಣಗಿ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವ ಕೂಗು ಕಳೆದ ಹಲವು ವರ್ಷಗಳಿಂದ ಇದೆ. ಲಾಸ್ಟ್ ಒಂದು 5 years ಇಂದನೂ ಇದ್ದೇ ಇದೆ. ಅವ್ರು ಗೆದ್ಕೊಂಬಂದಾಗಿಂದನೂ ಕೂಡ ಇದ್ದೇ ಇದೆ. ದಾವಣಗೆರೆಯಲ್ಲಿ ಯಾರು ಇಲ್ವಾ? ಅದು ಗೊತ್ತೇ ಇದೆ ನಿಮಗೆ. ಬೆಳಗಾವಿಯಲ್ಲಿ ಬದಲಾವಣೆ ಆಗ್ಲೇಬೇಕಾ? ಹಾವೇರಿ ಬದಲಾವಣೆ ಆಗ್ಲೇಬೇಕಾ? ಸೊ ನಿಮ್ಗೊಂದು 7 ಕಡೆಗಳಲ್ಲಿ ಬದಲಾವಣೆ ಆಗ್ಲೇಬೇಕಾ? ಸಹಜವಾಗಿ. ಚಾಮರಾಜನಗರದಲ್ಲಿ ಬದಲಾವಣೆ ಆಗ್ಲೇಬೇಕಾ? ಸಹಜವಾಗಿ. ಅಲ್ಲಿ ಯಾರು ಇಲ್ವಾ? ಶ್ರೀನಿವಾಸ್ ಪ್ರಸಾದ್ ಅವರು ವಿಲ್ ಬಿ ರಿಟೈರಿಂಗ್ ಅಲ್ವಾ ಫ್ರಮ್ ದಿ ಎಲೆಕ್ಟೋರಲ್ ಪಾಲಿಟಿಕ್ಸ್ ಅಲ್ವಾ? ಆಮೇಲೆ ಬೆಂಗಳೂರು ಗ್ರಾಮಾಂತರಕ್ಕೆ ಇವ್ರು ಏನೋ ಒಂದು ಮಾಡ್ಲೇಬೇಕಾ? ಸಹಜವಾಗಿ. ಆಮೇಲೆ ಈಗ ಕೊಡಗು ಮತ್ತು ಮೈಸೂರಿಗೆ ಆಲ್ಮೋಸ್ಟ್ ಪ್ರತಾಪ್ ಸಿಂಹ ಅವರಿಗೆ 99.99% ಇಲ್ಲ ಅನ್ನೋದು ಗೊತ್ತಾಗಿ ಯದುವೀರರು ಈಗಾಗಲೇ ಶೃಂಗೇರಿಗೆ ಹೋಗಿ ತಾಯಿಯ ದರ್ಶನ ಪಡೆದು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಬಂದಾಯ್ತಾ. ಸೊ ಆಲ್ಮೋಸ್ಟ್ ನಮಗೆ ತುಂಬಾ ಕುತೂಹಲವನ್ನೇನು ಇದು ಉಳಿಸಿಲ್ಲ ಲಿಸ್ಟು. ಆದರೂ ಇದು ಒಂದು ರೀತಿಯ ರಿಚುವಲ್ ಡ್ಯೂರಿಂಗ್ ಎನಿ ಎಲೆಕ್ಷನ್. ಇದು ಅಬ್ಸಲ್ಯೂಟ್ ರಿಚುವಲ್. ಕುತೂಹಲ ಇದೆ, ಬಟ್ ರಿಚುವಲ್ ಕೂಡ ಹೌದು ಅನ್ನೋದನ್ನ ನಾವು ನೀವು ಇಲ್ಲಿ ಮರಿತಾ ಇದೀವಿ. ಇನ್ನು ಮಂಡ್ಯಕ್ಕೆ ಬರೋಣವಾ? ಈಗ ಮಂಡ್ಯದಲ್ಲಿ ಇವತ್ತು ಮಧ್ಯಾಹ್ನ ತಾನೇ ಸುಮಲತಾ ಅವರು ಸಿಕ್ಕಿದ್ರು. ಸುಮಲತಾ ಅವರು ಮಾತನಾಡ್ತಾ ಇದ್ರು. ಅವ್ರು ಹೇಳಿದ್ರು 100% ನನಗೇನೇನೆ ಮಂಡ್ಯದ ಟಿಕೆಟು. ಈಗ ನಿಮ್ಗೆ ಆಶ್ಚರ್ಯ ಅಂತ ಅನ್ಸ್ಬೋದು, ಹೌದು, ಹೇಗೆ ಸಾಧ್ಯ ಇದು? ಹೆಂಗಪ್ಪ ಇದು? ಏನಪ್ಪ ಪರ್ಮಿಟೇಷನ್ ಕಾಂಬಿನೇಷನ್ನು ಇದು? ಏನಿದು? ಇಲ್ಲ ಮೇಡಮ್, ಹೌದಾ? ಇಲ್ಲ ರೀ, ನಾನು ಬರೀ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಹೆಸರು ಘೋಷಣೆ ಆದ್ಮೇಲೆ ಗೊತ್ತಾಗುತ್ತೆ ನೋಡಿ ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಇಡೀ ರಾಜ್ಯಕ್ಕೆ ಚಿತ್ರಣ ಮಂಡ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂತ. ನೀವು ನೋಡ್ತಾ ಇರಿ, ಐ ವಿಲ್ ಚಾಲೆಂಜ್ ಯು ಅಂತ ಬಹಳ ಚೆನ್ನಾಗಿ ಹೇಳಿದ್ರು. ಪಾಪ ಬಹಳ ಪ್ರೀತಿಯಿಂದನೇ ಹೇಳಿದ್ರು ಅದನ್ನ, ಬಹಳ ಗೌರವದಿಂದನೇ ಹೇಳಿದ್ರು ಅದನ್ನ. ಐ ವಾಸ್ ಆಕ್ಚುಲಿ ಟೇಕನ್ ಬ್ಯಾಕ್. ಹಂಗಂದ್ರೆ ಏನಾಗ್ಬೋದು ನಾಳೆ ಹೇಳಿ? JDSನವರು ಒಂದು ವೇಳೆ ಏನಾದರೂ ಸುಮಲತಾ ತೆಕ್ಕೆಗೆ ಅಥವಾ ಬಿಜೆಪಿಯವರ ತೆಕ್ಕೆಗೆ ಏನಾದರೂ ಮಂಡ್ಯ ಹೋಯ್ತು ಅಂತಂದ್ರೆ ನಾಳೆ JDSನವ್ರು ಏನ್ ಮಾಡ್ಬೋದು ಹೇಳಿ? ಹೋಗ್ರಿ ರೀ, ನಿಮ್ ಸವಾಸನೆ ಬೇಡ ನಮ್ಮ ಮಂಡ್ಯದಲ್ಲಿ ಏನ್ಬೋದು? ಹೌದು, ಬಿಜೆಪಿ ಅವ್ರು ಹೇಳೋದಲ್ಲ, JDS ಹೇಳ್ಬೋದು. ನೀವು ಕೊಡೋ ಒಂದು ಕ್ಷೇತ್ರ ಬೇಕು ನಿಮ್ ಸವಾಸ ಬೇಡ ಅನ್ಬೋದು. ಹೌದಾ ಅಲ್ವೋ? ಒಂದ್ ಕ್ಷೇತ್ರ ತಗೊಂಡು ಏನ್ ಮಾಡ್ಬೇಕು ಹೋಗಿ ಅನ್ಬೋದು. ಯು ಡೋಂಟ್ ನೋ. ಅಥವಾ ಒಂದು ಕ್ಷೇತ್ರ ಬೇಡ, ನಾವು ಬ್ಯಾಕ್ಔಟ್ ಆಗ್ತೀವಿ, ನಾವು ಹಾಸನದಲ್ಲೋ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲೋ ಮುಂದುವರ್ಕೊಳ್ತೀವಿ ಬಿಡಿ ಅನ್ಬೋದು, ಅಥವಾ ಕೋಲಾರದಲ್ಲಿ ಮುಂದುವರ್ಕೊಳ್ತೀವಿ ಬಿಡಿ ಅನ್ಬೋದು. ಈಗ ಸೋಮಣ್ಣ ಫೈನಲ್ ಆಗಿರೋದ್ರಿಂದ ತುಮಕೂರಿನಲ್ಲಿ ಆಲ್ಮೋಸ್ಟ್ ಫೈನಲ್ ಅಂತ ಹೇಳಾಗ್ತಾ ಇರೋದ್ರಿಂದ ಅಲ್ಲಿನ ಸವಾಸಕ್ಕೆ JDSನವ್ರು ಕೈ ಹಾಕ್ದಂಗೆ ಕಾಣೆ ನಾನು. ಆಯ್ತಾ? ಅವ್ರಿಗೆ 2 ಟಾರ್ಗೆಟ್ ಏನೋ, ಒಂದು ಸದ್ಯದ ಮಟ್ಟಿಗೆ ಮಂಡ್ಯ ಇದೆ, ಅದು ಗೊತ್ತಿಲ್ಲ ಏನಾಗುತ್ತೆ. ಹಾಸನ ಇದೆ, ಗ್ರಾಮಾಂತರಕ್ಕೆ ಡಾಕ್ಟರ್ನ ನಿಲ್ಸಬಹುದು ಅಂತಿದೆ. ಹೌದಾ? ಈ ತರದ ಪರ್ಮಿಟೇಷನ್ ಕಾಂಬಿನೇಷನ್ ಏನು ವರ್ಕೌಟ್ ಆಗ್ತಿರುತ್ತೆ ಈ ಪೊಲಿಟಿಕಲ್ ಪಾರ್ಟಿಗಳ ತಲೆಯಲ್ಲಿ? ಐ ಆಮ್ ಅಬ್ಸಲ್ಯೂಟ್ಲಿ ನಾಟ್ ಶೋರ್. ಆಯ್ತು, ಮಂಡ್ಯಗೆ ಮತ್ತೆ ಬರಲಾ? CS ಪುಟ್ಟರಾಜ್ ಒಂದ್ ಕಡೆ ನಿಂತ್ಕೋತೀನಿ ಅಂತಾರೆ, ಒಂದ್ ಕಡೆ ನಿಂತ್ಕೊಳ್ಳಲ್ಲ ಅಂತಾರೆ, ನಿಂತ್ಕೋತೀನಿ ಅಂತಾರೆ, ನಿಂತ್ಕೊಳ್ಳಲ್ಲ ಅಂತಾರೆ, ನಿಂತ್ಕೋತೀನಿ ಅಂತಾರೆ, ನಿಂತ್ಕೊಳ್ಳಲ್ಲ ಅಂತಾರೆ. ಹೌದಾ? ಆಮೇಲೆ ಇವರಿಗೆ HD ಕುಮಾರಸ್ವಾಮಿ ಅವರಿಗೆ ಸದ್ಯಕ್ಕೆ ಪಾಪ ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನುವ ಮಾಹಿತಿ ಇದೆ. ಬಟ್ ನಮ್ಮ ಪೋಲಲ್ಲಿ ಸರ್ ನೆನೆ ಕುಮಾರಸ್ವಾಮಿ ಅವ್ರು ನಿಂತ್ರೆ ನಾವು JDS ವೋಟ್ ಹಾಕ್ತೀವಿ ಆ ತರ ಇದೆ. ಹೌದು, ಬಟ್ ಅವ್ರ ಡಿಸಿಷನ್ ಏನು ಅನ್ನೋದು ಬೇಕಲ್ಲ. ಅವ್ರು ನಿಂತ್ರೆ ವೋಟ್ ಹಾಕ್ತೀವಿ ಅಂತ ನಮ್ಮ ಪೋಲ್ ನೋಡಿದ್ರು, ನಮ್ಮ ಪೋಲ್ ನೋಡಿದ ತಕ್ಷಣ ಬದಲಾಯಿಸ್ಬಿಟ್ರು ಅಂತ ಹೇಳಕ್ಕಾಗತ್ತಾ? ಹಾಗಲ್ಲ ಅಲ್ವಾ? ಅವರು ಒಂದು 4 ಸರ್ವೆ ಮಾಡಿಸಿರ್ತಾರಲ್ಲ. JDS ಒಂದು 3 ಸರ್ವೆ ಮಾಡಿಸಿರ್ತದೆ, ಬಿಜೆಪಿ ಒಂದು 4 ಮಾಡಿಸಿರ್ತದೆ, ಕಾಂಗ್ರೆಸ್ ಒಂದು 8 ಮಾಡಿಸಿರ್ತದೆ. ಯಾಕಂದ್ರೆ ಕಾಂಗ್ರೆಸ್ನವ್ರ ಹತ್ರ ದುಡ್ಡದ ಇಲ್ಲಿ, ಯಾಕಂದ್ರೆ ಅವ್ರದೇ ಪಾರ್ಟಿ ಅಲ್ವೇ ಅಧಿಕಾರ ನಡೆಸ್ತಾ ಇರೋದು. ಇವರೆಲ್ಲ ಮಾಡಿಸಿರ್ತಾರಲ್ಲ, ಏನ್ ನಮ್ಮ ಪೋಲ್ ನಂಬ್ಕೊಂಡ್ಬಿಟ್ಟು ಖಮಾನ್ ಅಂದ್ಬಿಡ್ತಾರ ಇವರು? ಇಲ್ಲ ಅಲ್ವಾ? ಬಟ್ ಇಂಟ್ರೆಸ್ಟಿಂಗ್ಲಿ ಏನು ಅಂತಂದ್ರೆ ಪ್ರತಾಪ್ ಸಿಂಹ ಅವರು ಕೂಡ ಅಷ್ಟೇ, ಅವರು
ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ನಾನು ಬಹಳ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ, MP ಲ್ಯಾಡ್ನ ನನ್ನಷ್ಟು ಬಳಸ್ಕೊಂಡವರು ಬೇರೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ರು. ಅವರಷ್ಟು ನಾಳೆ ಯಾರು ಬಿಟ್ಟವರು ಕೂಡ ಯಾರು ಇಲ್ಲ. ಅದು ಒಂದು ಕ್ರೈಟೀರಿಯಾ ಆಗಿದೆ. ಅದು ಕೂಡ ಕ್ರೈಟೀರಿಯಾ ಅಂತ ಪರಿಗಣನೆಗೆ ತೆಗೆದುಕೊಂಡು ಬಿಟ್ರೆ, ಬೈ ಚಾನ್ಸ್ ಏನಾದ್ರು ಕೇಂದ್ರ ಈಗ ಪಾಪ ಅವ್ರು ಮಾತಾಡಿದ್ದನ್ನ ನಾವು ಇಲ್ಲ, ಅವ್ರು ಇವ್ರ್ಯಾರು ಮಾತಾಡ್ಲಿಲ್ಲ, ಹಾಗಾಗಿ ಪ್ರತಾಪ್ ಸಿಂಹ ಅವರೇ ಮಾತಾಡ್ಬೇಕಾಯ್ತು, ಅವ್ರಿಗೆ ಒಂದು ಚಾನ್ಸ್ ಇತ್ತು, ಅವ್ರಿಗೆ ಒಂದು ಅವಕಾಶ ಇತ್ತು. ಈ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಟಾಲ್ವಾರ್ಟ್ ಲೀಡರ್ಗಳು ಅಂತ ಕರೆಸ್ಕೊಳ್ಳುವ ಬಿಜೆಪಿಯ ನಾಯಕರು ಬಿಜೆಪಿಗೆ ಧಕ್ಕೆ ಆಗ್ತಾ ಇರೋ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರು, ಅವ್ರು ಏನು ಮಾತಾಡ್ಲಿಲ್ಲ. ಪಾಪ ಅದಕ್ಕೋಸ್ಕರ ಪ್ರತಾಪ್ ಸಿಂಹ ಅವರೇ ಮಾತಾಡ್ಬೇಕಾಯ್ತ್ರಿ, ಏನ್ರಿ ಮಾಡೋದು? ಆದ್ರೆ ಸರ್ ಅಲ್ಲಿ ಬರ್ಬೋದು, ಯು ಡೋಂಟ್ ನೋ, ಬರ್ಬೋದು. ನಾನು ಎರಡೂ ಪರ್ಮಿಟೇಷನ್ ಕಾಂಬಿನೇಷನ್ ಮಾತಾಡ್ತಾ ಇದ್ದೀನಿ. ಅವ್ರು ಹಂಗೆ ಹೇಳ್ಬೋದು. ಒಂದ್ ವೇಳೆ ಹಂಗೆ ಮಾಡಿದ್ರೆ ಸರ್ ಯತ್ನಾಳ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಸರ್, ಅದಕ್ಕಿಂತ ಮೋಸ ಇದೆ ಸರ್. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಅದಕ್ಕೆ ಬರ್ತಾ ಇದ್ದೀನಿ ನಾನು ಇವಾಗ. ನೀವು ಅದೇ ಇದ್ದೀರಿ, ನಾನು ನೀವು ಒಂದೇ ರೋಡಲ್ಲಿ ಹೋಗ್ತಾ ಇದ್ದೀವಿ, ಆಯ್ತಾ? ಅದು ಎಕ್ಸ್ಪ್ರೆಸ್ ಮೇಲೆ ಹೋಗ್ತಾ ಇದೀವಿ ನಾವು ನೀವು, ಆಯ್ತಾ? See, but criteria matters from person to person also, and what position they hold also. ನೀವು ಯತ್ನಾಳ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ನೀವು ಒಂದು ದೊಡ್ಡ ಲಿಂಗಾಯತ ಬಂಡಾಯ ಎದುರಿಸಬೇಕಾಗತ್ತೆ ನೀವು ಉತ್ತರ ಕರ್ನಾಟಕದಲ್ಲಿ. ಅರ್ಥ ಆಯ್ತಾ? ನಿಮ್ಗೆ ಒಂದ್ 2 ಸೀಟ್ ಹೋಗುತ್ತೆ. 66 ಬರ್ತಾ ಇದ್ದಿದ್ದು ನಿಮ್ಗೆ 60 ಆಗ್ತಾ ಇತ್ತೋ ಅಥವಾ 64 ಆಗ್ತಿತ್ತೋ 63 ಆಗ್ತಾ ಇತ್ತೋ ಗೊತ್ತಿಲ್ಲ. ಯಾಕಂದ್ರೆ ಯತ್ನಾಳ್ ಈಸ್ ಕ್ವೈಟ್ ಪಾಪ್ಯುಲರ್ ಉತ್ತರ ಕರ್ನಾಟಕ ಭಾಗದಲ್ಲಿ, ಒಂದು ಫೈರ್ ಬ್ರ್ಯಾಂಡ್ ಪಾಲಿಟಿಷಿಯನ್, ಹಾಗೆ ಹೀಗೆ ಮತ್ತೊಂದು ಮಗದೊಂದು ಅನ್ನೋ ತರದಲ್ಲಿ. ಬಟ್ ನಿಮಗೆ ಪ್ರತಾಪ್ ಸಿಂಹ ಅವ್ರನ್ನ ನೋಡಿದಾಗ ರಿಪ್ಲೇಸಬಲ್ ಪ್ರಾಡಕ್ಟಾ ಅಂತ ಅನಿಸಿದಾಗ, ಹೌದ್ರಿ, ನಿಮಗೆ ಅಡಗೂರು ವಿಶ್ವನಾಥ್ ಅವ್ರನ್ನ ಹೊರತುಪಡಿಸಿದ್ರೆ, ಹಳ್ಳಿ ಹಕ್ಕಿ ವಿಶ್ವನಾಥ್ ಅವ್ರನ್ನ ಹೊರತುಪಡಿಸಿದ್ರೆ, ಸಮಯ 2004-09 ಹೊರತುಪಡಿಸಿಬಿಟ್ರೆ ಇನ್ಯಾರೂ ಗೆದ್ದೇ ಇಲ್ಲ ಕಾಂಗ್ರೆಸ್ನಿಂದ. ಇದು ಬಿಜೆಪಿಯ ಬೆಲ್ಟ್ ಅನ್ನೋ ತರದಲ್ಲಿ ಬಿಜೆಪಿಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ, ಮತ್ತು ಪ್ರತಾಪ್ ಸಿಂಹ ಇಸ್ ಎ ಬಿಜೆಪಿ ಲಾಯಲಿಸ್ಟ್, ಅವರು ರೆಬೆಲ್ ಆಗಿ ನಿಂತ್ಕೊಳ್ಳೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ, ನಮ್ ಬೆಲ್ಟ್ ರೀ, ಒಕ್ಕಲಿಗ ಬೆಲ್ಟು, ಪ್ರಾಮಿನೆನ್ಸ್ ಬೆಲ್ಟು, ಮೈಸೂರು ಕೊಡಗು ಬೆಲ್ಟು, ಹಾಗಾಗಿ ನಾವು ಇನ್ನೊಬ್ರು ಕೊಡ್ತೀವಿ ಅನ್ನೋ ತರದಲ್ಲಿ ಆಲೋಚನೆ ಮಾಡಿರ್ಬೋದು. ಅದು ಅವ್ರದ್ದು ನಿರ್ಧಾರ. ಈಗ ಬೆಂಗಳೂರು ನಾರ್ತ್ DV ಸದಾನಂದ ಗೌಡರು ಒಂದು ಮಾತು ಹೇಳ್ತಾರಪ್ಪ. ಏನಂತಾರೆ ಸದಾನಂದ ಗೌಡರು? ಇಲ್ಲ ನಾನು ಸುಮ್ಮನೆ ಕುಂತ್ಕೊಂಡಿದ್ದೆ, ನಾನು ಎಲೆಕ್ಟೋರಲ್ ಪಾಲಿಟಿಕ್ಸ್ ಇಂದ ದೂರ ಇದ್ಬಿಟ್ಟಿದೆ, ಆದರೂ ಕೂಡ ಮನೆಗೆ ಬಂದ್ಬಿಟ್ರು, ಈ ರಾಜ್ಯ ನಾಯಕರೆಲ್ಲ ಅಪ್ರೋಚ್ ಮಾಡಿಬಿಟ್ರು, ನನ್ನ ಹೆಸರು ಬೇಕು ಅಂತಂದ್ರು, ಆಮೇಲೆ ನಾನು ಈಗ ಕಾಯ್ತಾ ಕುಂತ್ಕೊಂಡಿದ್ದೀನಿ, ಇವಾಗ ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಅವ್ರ ಮನೆಗೆ ಬಂದಾಗ ಇವ್ರು ಎಲೆಕ್ಟೋರಲ್ ಪಾಲಿಟಿಕ್ಸ್ ಇಂದ ಇವ್ರು ನಿವೃತ್ತಿ ಘೋಷಣೆ ಮಾಡಿದ್ದಾಗ ಅವ್ರಿಗೆ ಆಸೆ ಬಂದ್ಬಿಡ್ತಾ? ಇಲ್ಲ ಆಸೆ ಅಲ್ಲ, ನನಗೆ ನಿರಾಕರಿಸಿದ್ರೆ ನಾನು ಅವರಿಗೆ ಬೇಜಾರು ಮಾಡ್ತೀನಿ ಅಂತ ಅನ್ಸ್ಬಿಡ್ತು. ಕೊನೆಗೊಂದು ಕಾರ್ಯಕರ್ತರ ಒತ್ತಡ ಇದೆ, ಒತ್ತಾಯ ಇದೆ. ಇದೆಲ್ಲ ಸುಮ್ಮನೆ ಬರ್ತದ್ರಿ, ಇದೆಲ್ಲ ಸುಮ್ಮನೆ ಮಾತುಗಳು ಗೊತ್ತಾಯ್ತಾ? ಸುಮ್ಮನೆ ಹಿಂಗೆಲ್ಲ ಹೇಳಬಾರ್ದು. ಆಮೇಲೆ ಹೈಕಮಾಂಡ್ ಬೇರೆ ಏನೋ ಪ್ಲಾನ್ ಹಾಕೊಂಡಿರ್ಬೋದು ತಲೆಯಲ್ಲಿ, ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರ ಪ್ಲಾನ್ ಏನೋ ಚೇಂಜ್ ಆಗ್ಬೋದು. ನನಗೆ ಹೈಕಮಾಂಡ್ ಬಗ್ಗೆ ಗೌರವ ಇದೆ ಅಂತ ಕೈ ಮುಗಿಯೋರು DVS ನಂತವರು ಬಹಳ ಹಿರಿಯರು, ಈ ಹೈಕಮಾಂಡ್ ಇವಾಗ ಒಂದು ನಿರ್ಧಾರ ತಗೊಂಡ್ರು ಕೂಡ ಹೌದು ನನ್ನ ಮನೆ ತನಕ ಬಂದಿದ್ದು ಹೌದು, ಬಟ್ ಈಗೇನೋ ಬದಲಾವಣೆ ಆಗಿರ್ಬೋದು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೇಕು. ಹೌದಾ? ಆಮೇಲೆ ಉತ್ತರ ಕನ್ನಡಪ್ಪ, ಅದ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಕುಂತ್ಕೊಂತಾರ ಅವರು. ಯಾರು? ಈ ಹಾಲಿ ಸಂಸದರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಸಂವಿಧಾನದ ವಿರುದ್ಧ ಮಾತನಾಡ್ತಾರೆ, ಮಾಧ್ಯಮಗಳ ವಿರುದ್ಧ ಮಾತನಾಡ್ತಾರೆ. ಮಾತಾಡ್ಕೊಳ್ಳಿ, ಮಾಧ್ಯಮಗಳ ವಿರುದ್ಧ ನಾವೇನ್ ಬೇಡ ಅಂತ ಅನ್ನೋದಿಲ್ಲ, ನಮ್ಮ ಬೆನ್ನಿಂದ ನಾವೇನ್ ಕನ್ನಡಿ ಹಾಕೊಂಡೇ ನಿಂತ್ಕೊಂಡಿಲ್ಲ ಅಷ್ಟೇ, ಆಯ್ತಾ? ಮಾತಾಡ್ಕೊಳ್ಳಿ. ಬಟ್ ಆದ್ರೆ ಅವ್ರಿಗೆ ಗೊತ್ತಾಗ್ಬೇಕಲ್ಲ, ಆಯ್ತಾ? ಏನ್ ಇಷ್ಟು ದಿನ ನಿದ್ರಾವಸ್ಥೆಯಲ್ಲಿದ್ದಂಥವ್ರು ಇವಾಗ ಥಡಕ್ಕನೆ ಎದುರು ಬಂದು ಪ್ರತಿ ಚುನಾವಣೆಯಲ್ಲಿ ಮಾಡಿದಂತೆ ಹಾಗೆ ಹೀಗೆ ಅಂತಂದ್ರೆ ಅವ್ರಿಗೊಂದು ಅಭಿಮಾನಿ ವರ್ಗ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಚಪ್ಪಾಳೆ ತಟ್ಟೋ ಒಂದು ವರ್ಗನೂ ಇದೆ, ಅವ್ರಿಗೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಟ್ ಮೇ ನಾಟ್ ಗೋ ಅಲಾಂಗ್ ವಿತ್ ದಿ ಕ್ರೈಟೀರಿಯಾ ಆಫ್ ದಿ ಹೈಕಮಾಂಡ್. ಅವ್ರಿಗೆ ನಾಳೆ ಟಿಕೆಟ್ ಸಿಗದೇ ಇರ್ಬೋದು, ಗೊತ್ತಾಯ್ತಾ? ಆ ಕಾರಣಕ್ಕಾಗಿ ಇದೆಲ್ಲ ಫ್ಯಾಕ್ಟರ್ಗಳು ನಿಮಗೆ, ಯು ನೆವರ್ ನೋ ವಾಟ್ ವುಡ್ ಬಿ ದ ಫ್ಯಾಕ್ಟರ್. ಪಾಪ ಹಂಗೆ ನೋಡಕ್ ಹೋದ್ರೆ ಪ್ರತಾಪ್ ಸಿಂಹ ಅವರು ಒಳ್ಳೆ ಕೆಲಸ ಮಾಡಿದಾರೆ, ಇಲ್ಲ ಅಂತ ಹೇಳೋದಿಲ್ಲ ಪಾಪ. ಬಟ್ ಅವ್ರಿಗೆ ಏನೋ ಪಾಸ್ ಕೊಟ್ಟಿದ್ದು ಅದನ್ನ ಯಾರೋ ಇನ್ನೊಂದೇನೋ ಸೀರಿಯಸ್ ಆಗಿ ತಗೊಂಡೋಗಿರ್ಬೋದು. ರೇ, ನಿಮ್ಗೆ ಆಫೀಸ್ಗಳಲ್ಲೇ ಪಾಲಿಟಿಕ್ಸ್ ಆಗ್ತಾವ್ರಿ. ಆಫೀಸ್ಗಳಲ್ಲೇ ಸಣ್ಣ 100 ಜನ ಇರೋ ಕಂಪ್ನಿಗಳಲ್ಲೇ, 50 ಜನ ಇರೋ ಕಂಪ್ನಿಗಳಲ್ಲೇ ನಿಮಗೆ ಅವ್ನು ಗೊತ್ತಾ, ಇವ್ರು ಗೊತ್ತಾ ಅಂತ ಒಳಗೊಳಗೆ ಏನೇನೋ ಒಳಗುಟ್ಟುಗಳು ನಡೀತಾ ಇರ್ತವೆ. ಅದು ಏನೇನೋ ಗೊತ್ತಿಲ್ಲದೆ ಏನೇನೋ ನಿರ್ಧಾರಗಳನ್ನ ಯಾರ್ಯಾರೋ ತಗೋತಾ ಇರ್ತಾರೆ. ಹೌದಾ, ಓಹೋ ಅಂತ ತಗೋತಾ ಇರ್ತಾರೆ, ಓಹೋ ಅಂತ. ಆಮೇಲೆ ಅದ್ರ ಹಿಂದೆ ಒಬ್ಬ ಸ್ಪೈ ಮಾಡೋನೊಬ್ಬ ಇರ್ತಾನೆ, ಒಬ್ಬ ಸರ್ವೆ ಮಾಡೋನೊಬ್ಬ ಇರ್ತಾನೆ. ನಾನು ಹೇಳ್ತಾ ಇರೋದು ಸಣ್ಣ ಪುಟ್ಟ ಆಫೀಸ್ಗಳಲ್ಲಿ ಹೇಳ್ತಾ ಇರೋದು ನಾನು. ಇನ್ನು 28 ಸಂಸದರು ಅಲ್ಲಲ್ವಾ? ಹೌದು ಸರ್. ಸೊ ಎಕ್ಸಾಕ್ಟ್ಲಿ ದ ಸೇಮ್. ಕರೆಕ್ಟ್. ಹಾಗೇನು ಮಾತ್ರ ಹೈಕಮಾಂಡ್ಗೆ ಎಲ್ಲೋ ಗೊತ್ತಿರುತ್ತಾ? ಐ ಡೋಂಟ್ ಥಿಂಕ್ ಸೊ.
ಹಂಗನ್ ಮಾತ್ರಕ್ಕೆ ಕಳೆದ ಸಲ ವಿಧಾನಸಭೆ ಚುನಾವಣೆಯಲ್ಲಿ ಹೈಕಮಾಂಡ್ಗೆ ಎಲ್ಲ ಗೊತ್ತು, ನಾವು ಹೊಸಬರನ್ನೆಲ್ಲ ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಎಲ್ರನ್ನೂ ಗೆಲ್ಸ್ಕೊಂಡ್ಬಂದ್ಬಿಟ್ರ ಹೈಕಮಾಂಡ್ನವರು ಮೋದಿಯ ನಾಮಬಲದಲ್ಲಿ? ಇಲ್ಲ ಅಲ್ವಾ? ಆದ್ರೆ ಸರ್, ಈ 25 ಜನ ಏನು ಗೆದ್ದಿದ್ದಾರೆ, 25 ಜನ ಗೆದ್ದವರು ಹೇಳ್ತಿದ್ರು ನಾವು ಮೋದಿ ಹೆಸರಲ್ಲೇ ಗೆದ್ದಿರೋದಪ್ಪ, ಹೌದು ನಾವು ಒಪ್ಕೊಳ್ತೀವಿ ಅಂತ. ಈಗ ಮೋದಿನೇ ಟಿಕೆಟ್ ಚೇಂಜ್ ಮಾಡ್ತಾರೆ ಅಂದಾಗ ಅದಕ್ಕೂ ಹೂ ಅನ್ಬೇಕಲ್ಲ ಅದು? ಅದನ್ನೇ ನಾನು ಹೇಳ್ತಾ ಇರೋದು, ಅದಕ್ಕೆ ಸುಮ್ಮನಾಗಬೇಕು ಅಂತ. ಸೊ ಯು ನೆವರ್ ನೋ ದಿ ಕ್ರೈಟೀರಿಯಾಸ್. ಓಕೆ, ಒಂದು ಬ್ರೇಕ್ ತಗೊಳ್ಳಿ. ಓಕೆ ಸರ್, ಅದಕ್ಕೂ ಮುಂಚೆ ಇದ್ರ ಬಗ್ಗೆ ಯಾರೆಲ್ಲ ಮಾತಾಡಿದ್ದಾರೆ? ಯಡಿಯೂರಪ್ಪನವ್ರು ಮಾತಾಡಿದ್ದಾರೆ, ಇನ್ನೊಂದಷ್ಟು ಜನ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ಓಕೆ, ಎಲ್ಲವೂ ಚರ್ಚೆ ಆಗಿದೆ ಸುದೀರ್ಘವಾಗಿ. ಇವತ್ತು ಮತ್ತೊಮ್ಮೆ ಅಮಿತ್ ಶಾ ಪ್ರಧಾನಿಯವರ ಜೊತೆಗೆ ಮಾತನಾಡಿ ವಿಜಯಣ್ಣ ಅಲ್ಲೇ ಇದ್ದಾರೆ. ಅಂತಿಮ ಒಂದು ಬದಲಾವಣೆ ಅಂತೂ ಹಾಗೇ ಆಗುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಬದಲಾವಣೆ ನಮ್ಮ ಪಾರ್ಟಿಯಲ್ಲಂತೂ ಆ ಥರದ ಬದಲಾವಣೆಯನ್ನು ನಿರಂತರವಾಗಿ ಮಾಡುವಂಥ ಪಾರ್ಟಿ ನಮ್ಮದು. ಹೊಸಬರಿಗೆ ಅವಕಾಶ ಕೊಡುವಂಥದ್ದು, ಈ ಥರದ್ದೆಲ್ಲ ನಿರಂತರ ಪ್ರಕ್ರಿಯೆ ನಡೀತಾ ಇದೆ. ಸೊ ನನಗನ್ಸುತ್ತೆ ಹಲವಾರು ಸರ್ಪ್ರೈಸ್ಗಳು, ಒಂದು ಪಟ್ಟಿಯಂತೂ ಬಿಡುಗಡೆ ಆಗ್ತೈತೆ ಅನ್ನೋ ವಿಶ್ವಾಸ ಇದೆ. ಸೊ ಗೆಲ್ಲುವಂಥ ಮಾನದಂಡದ ಮೇಲೆ ಮಾಡ್ತಾ ಇದ್ದಾರೆ. ಹೊಸ ಮುಖಕ್ಕೂ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಹಳಬರಿಗೂ ಅವಕಾಶ ಇದೆ. ಆ ಥರದೊಂದು ವ್ಯವಸ್ಥೆ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.